ವೆಲ್ಕಮ್ ಬ್ಯಾಕ್ ಪ್ರತಿಮಾ ಕಿಚನ್ ಯೂಟ್ಯೂಬ್ ಚಾನಲ್. ನಾನು ಮಾಡುವಂಥ ರೆಸಿಪಿ ಸ್ವೀಟ್ ರೆಸಿಪಿ. ಗೋಧಿ ಹಿಟ್ಟು, ತುಪ್ಪ, ಸಕ್ಕರೆ ಮತ್ತು ಏಲಕ್ಕಿಕಾಯಿ ಇಷ್ಟನ್ನು ಎತ್ತಿಟ್ಕೋಬೇಕು. ನೆಕ್ಸ್ಟ್ ಎತ್ತಿಟ್ಕೊಂಡಾದ್ಮೇಲೆ ತುಪ್ಪ ಬಿಸಿ ಮಾಡಿ ಇಟ್ಟಿರಬೇಕು. ಅದನ್ನು ತುಪ್ಪ ಅದಕ್ಕೆ ಹಾಕಿ ಸಕ್ಕರೆಯ ಪೌಡ್ರ್ ಮಾಡಿಟ್ಕೊಂಡಿರಬೇಕು. ಆ ಸಕ್ಕರೆ ಮತ್ತು ಏಲಕ್ಕಿ ಪೌಡ್ರನ್ನ ಅದಕ್ಕೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಮತ್ತು ತುಪ್ಪ ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳೋದು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಉಗುರು ಬೆಚ್ಚಗಿರೋ ನೀರನ್ನು, ಬಿಸಿ ನೀರನ್ನು ಒಂದು ಲೋಟದಲ್ಲಿ ಹಾಕಬೇಕು. ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅದಕ್ಕೆಲ್ಲ ಹೊಂದ್ಕೋಬೇಕು. ನೋಡ್ತಿರಲ್ವ ನಾನು ಹೇಗೆ ಮಿಕ್ಸ್ ಮಾಡ್ತಿದ್ದೀನಿ ಅಂತ, ಆ ಥರ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಅದಾದಮೇಲೆ ಒಂದು ಲೋಟ ನೀರನ್ನು ಹಾಕಬೇಕು. ಉಗುರು ಬೆಚ್ಚಗಿರೋ ನೀರನ್ನು ಹಾಕ್ತಿದ್ದೀನಲ್ವ, ಈ ಥರ ಹಾಕಿದ್ಮೇಲೆ ಗೋಧಿ ಹಿಟ್ಟನ್ನು ಹಾಕಬೇಕು. ಹಾಕ್ಬಿಟ್ಟು ಕೈಯಲ್ಲೇ ಕಲಸ್ಕೋಬೇಕು. ತೆಳು ಅಂತ ಅನ್ಸುತ್ತೆ, ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಚಪಾತಿ ಹಿಟ್ಟು ಏನು ಬರುತ್ತೆ ಅದಕ್ಕೆ ಕಲಿಸ್ಕೋಬೇಕು. ಕಲಸಿ ಇಟ್ಟು 1 ಅವರ್ ಇಡಬೇಕು. ಚಪಾತಿ ಹಿಟ್ಟು 1 ಅವರ್ ಆದಮೇಲೆ ನೆಂದು ಸಾಫ್ಟಾಗಿರುತ್ತೆ. ಅದನ್ನು ಲಟ್ಟಣಿಗೆಲ್ಲ ಹಾಕಿ ಲಟ್ಟಿಸ್ಬೇಕು. ಚೆನ್ನಾಗಿ ಮಡಚಿ ಚೆನ್ನಾಗಿ ಲಟ್ಟಿಸ್ಬಿಟ್ಟು ನೀಟಾಗಿ ರೌಂಡಕ್ಕಾದರೂ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಗೆ ಯಾವ ಥರ ಶೇಪ್ ಬರುತ್ತೆ ಆ ಥರ ಶೇಪ್ನ ಕಟ್ ಮಾಡ್ಕೋಬೋದು. ನಿಮಗೆ ಬೇಕು ಅಂದರೆ ಬಿಳಿ ಎಳ್ಳನ್ನ ಮಿಕ್ಸ್ ಮಾಡ್ಕೋಬೋದು. ಅದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂದು ಪ್ಲೇಟ್ಗೆ ಕಟ್ ಮಾಡಿರೋಂಥವೆಲ್ಲನೂ ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕು. ಯಾವ ಥರ ಶೇಪ್ ಬೇಕು ಆ ಥರ ಶೇಪ್ನ ಕಟ್ ಮಾಡ್ಕೋಬೋದು. ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಡಬೇಕು. ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆನೇ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಒಂದೊಂದನ್ನೇ ಹಾಕೋಬೇಕು. ಅದಕ್ಕೆ ಹಾಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಅದು ಕಂದು ಬಣ್ಣ ಬರಬೇಕು. ಕಂದು ಅಂದರೆ ಬ್ರೌನ್ ಕಲರ್ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಳಿದಿರೋಗಳನ್ನು ಹಾಕಿ ಚೆನ್ನಾಗಿ ಬ್ರೌನ್ ಬರಬೇಕು, ಬೇಯಿಸ್ಕೋಬೇಕು. ಉಳಿದಿರೋ ಯಾವ ಥರ ಬಂದಿದೆ ಅಂತ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಚಿಕ್ಕಲ್ಲಿ ಯಾರು ಗಟ್ಟಿ ಮುದ್ದೆ ತಿಂದಿರ್ತೀರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೇಮ್ ಅದೇ ಟೇಸ್ಟ್ ಬರುತ್ತೆ. ಗಟ್ಟಿ ಮುದ್ದೆ ಏನು ತಿಂತಿದ್ವಿ ಅದೇ ಟೇಸ್ಟ್ ಇದು ಕೊಡುತ್ತೆ. ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಇದ್ರ ಹೆಸರು ಬಂದು ಗೋಧಿ ಬಿಸ್ಕೆಟ್ ಅಂತ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮನೇಲಿ ಟ್ರೈ ಮಾಡಿ ನೋಡಿ. ಮೈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಕೊನೆಯದಾಗಿ ನೋಡಿ ಹೇಗೆ ಬಂದಿದೆ ಬಿಸ್ಕೆಟ್ ಅಂತ. ತುಂಬ ರುಚಿಯಾಗಿ ಬಂದಿದೆ ನೋಡಿ. ಅಷ್ಟೇ.